ನಮಸ್ಕಾರ ಕರ್ನಾಟಕ. ಬಹಳ ವಿಚಿತ್ರ ಘಟನೆಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ನಡೀತಾ ಇವೆ. ಏನಾಗಿದೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬೋಂದು ಬಾಬಾಗಳ ಮೇಲೆ ವಿಧಿ ವಕ್ರದೃಷ್ಟಿ ಬೀರಿದೆ ಎಂದರೆ ತಪ್ಪಾಗಲಾರದು. ಯಾಕಂತ ಕೇಳಿದ್ರೆ ಈಗ ನಾಸಿಕದಲ್ಲಿ ಖರಾತ್ ಅವರ ಪ್ರಕರಣ ಆಯಿತು. ಎಷ್ಟೋ ಹೆಣ್ಣು ಮಕ್ಕಳಿಗೆ ದುರುಪಯೋಗ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೇಸ್ ಆಯಿತು, ಜೈಲಿಗೆ ಹೋಗೋದಾಯಿತು, ಎಲ್ಲ ಆಯಿತು. ಈಗ ಎರಡನೇದಾಗಿ ಇಲ್ಲೇ ಸಮೀಪ ಕರ್ನಾಟಕದ ಬಾರ್ಡ್ರಿಗೆ ಹತ್ಕೊಂಡೇ ಒಬ್ಬ ಬೋಂದು ಬಾಬಾ ಪೊಲೀಸರ ಬಲೆಗೆ ಬಿದ್ದಿರ್ತಕ್ಕಂಥದ್ದು ಕಂಡುಬರುತ್ತದೆ. ಏನಂದರೆ ಈ ಸೋಲಾಪುರ ಹತ್ತಿರ ಏನಿದೆಯಲ್ಲ, ಕುರುಡವಾಡಿ, ಇವು ದೌಂಡ, ಕರ್ಮಳ, ಬಾರಾಮತಿ, ಇವೆಲ್ಲ ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ಪಟ್ಟಣಗಳು. ಇಲ್ಲಿ ಒಬ್ಬ ಮನೋಹರ್ ಭೋಸ್ಲೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡಿದ್ದ ಅಂದರೆ, ನಾನೇ ಸಾಕ್ಷಾತ್ ಬಾಳು ಮಾಮ. ಈಗ ನೀವು ವಿಚಾರ ಮಾಡ್ಬೋದು, ಬಾಳು ಮಾಮ ಅಂದ್ರೆ ಅಂಥದ್ದೇನು? ಬಾಳು ಮಾಮ ಎಂದರೆ ಇದು ಸಾಕ್ಷಾತ್ ಪರಮಾತ್ಮನ ಪರಮಾವತಾರವನ್ನು ನಿರ್ವಹಿಸಿ ಹೋಗಿರ್ತಕ್ಕಂಥವರು ಒಬ್ಬ ದೈವಿ ಪುರುಷ, ಒಬ್ಬ ದೈವ ಅಂದರೂ ಕೂಡ ತಪ್ಪಾಗಲಾರದು. ಅಂಥ ಮಹಾತ್ಮ, ಅಂಥ ಸಾಕ್ಷಾತ್ ಪರಮಾತ್ಮನ ಪ್ರತಿರೂಪ ಆಗಿರ್ತಕ್ಕಂಥವರ ಹೆಸರಲ್ಲಿ ಸ್ವಯಂ ಘೋಷಿತ ಬಾಳುಮಾಮ ಆಗಿ ಈ ಜನರಿಗೆ ಮೂಢನಂಬಿಕೆಗಳನ್ನು ಹುಟ್ಟಿಸಿ ಅವರಿಂದ ಹಣ ಕಿತ್ತುಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರು? ಮನೋಹರ್ ಭೋಸ್ಲೆ ಅಂತಕ್ಕಂಥವ್ರು ಅನ್ನುವ ಆರೋಪ ಮಾಡಿ ಒಬ್ಬ ಭಕ್ತನಿಂದ ನಿನಗೆ ಉದ್ಯೋಗ ಸಿಗುವಂತೆ ನಾನು ಮಾಡುತ್ತೇನೆ, ಪೂಜಾ ಮಾಡಬೇಕಾಗುತ್ತದೆ, 2 ಲಕ್ಷ ಬೇಕು ಅಂತ ಹೇಳಿದ್ರಂತೆ. ಆವಾಗ ಆ ಭಕ್ತ ಏನಾಯ್ತೋ ಗೊತ್ತಿಲ್ಲ, ಪೊಲೀಸರ ಮೊರೆ ಹೋಗಿ 50,000 ರೂಪಾಯಿ ಕೊಡುವಾಗ ಪೊಲೀಸರ ಜಾಲಕ್ಕೆ ಆತ ಬಿದ್ದು ಅರೆಸ್ಟ್ ಕೂಡ ಆಗಿ ಈಗ ಬೇಲಿನ ಮೇಲೆ ಹೊರಗಡೆ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಕೇಳ್ಪಟ್ಟಿದ್ದೇವೆ. ಈಗ ಏನು ವಿಚಿತ್ರ ಅಂದರೆ, ಇವತ್ತು ಅಂಧಶ್ರದ್ಧೆಯ ವಿರುದ್ಧ, ಮೂಢನಂಬಿಕೆಯ ವಿರುದ್ಧ ಕೇಸ್ ದಾಖಲೆ ಮಾಡುವುದು ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆಯೇ ಅಥವಾ ಎಲ್ಲ ದೇಶ ಕಡೆಗಳಲ್ಲಿ ಈ ಕಾನೂನು ನಡೀತಾ ಇದೆಯೇ? ಉಳಿದ ರಾಜ್ಯಗಳಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಜನರಲ್ಲಿ ಮೂಡ್ತಾ ಇದೆ. ಎಲ್ಲ ರಾಜ್ಯಗಳಲ್ಲಿ ಬೋಂದು ಬಾಬಾ ಅಲ್ಲ, ಬಂಧು ಬಾಬಾಗಳಿಂದ ತುಂಬಲ್ಪಟ್ಟಿದೆ. ಯಾರ್ಯಾರು ಏನೇನು ಹೇಳ್ತಾರೋ, ಏನೇನು ಪೂಜೆ ಮಾಡಿಸ್ತಾರೋ, ಯಾವುದಕ್ಕೆ ಸ್ತ್ರೀಯರನ್ನು ಹಣವನ್ನು ಉಪಯೋಗ ಮಾಡ್ತಾರೋ, ಜನರಿಗೆ ಮೂಢನಂಬಿಕೆ ಬಲೆ ಹಾಕಿ ದಿಕ್ಕು ತಪ್ಪಿಸಿ ತಮ್ಮ ಎಲ್ಲ ಆಶೋತ್ತರಗಳನ್ನು ಈಡೇರಿಸಿಕೊಳ್ತಕ್ಕಂಥ ಬೋಂದು ಬಾಬಾಗಳು ದೇಶದ ಮೂಲೆಯಲ್ಲಿದ್ದಾರೆ. ಆದ್ದರಿಂದ ಇಂಥವರ ವಿರುದ್ಧ, ಇಂಥ ಮೂಢನಂಬಿಕೆಯನ್ನು ಬೀರ್ತಕ್ಕಂಥ ದೇವಮಾನವರು, ಸ್ವಾಮೀಜಿಗಳು ಯಾರೇ ಇದ್ದರೂ ಕೂಡ ನಿಷ್ಪಕ್ಷಪಾತವಾಗಿ ಕಾನೂನು ಕ್ರಮ ಅವರ ಮೇಲೆ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದರೆ ತಪ್ಪಾಗಲಾರದು. ಯಾಕಂತ ಕೇಳಿದ್ರೆ ಬಹುತೇಕ ಕಡೆ ಮೂಢನಂಬಿಕೆಗಳಿವೆ. ಕೆಲವೊಂದು ಮಠಗಳಲ್ಲಿ ಮಠಾಧೀಶರು ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವು ಸರಿಯಾಗಿ ಕಾನೂನು ಇಲ್ಲಿ ಅನ್ವಯ ಆಗ್ತಾ ಇಲ್ಲ. ಆದ್ದರಿಂದ ಈ ಒಂದು ವಿಷಯದಲ್ಲಿ ನಾನು ಕೇಳ್ಪಟ್ಟಂತೆ ಆದಷ್ಟು ಇಂಥವರ ಮೇಲೆ, ಯಾವುದೇ ರಾಜ್ಯ, ಯಾವುದೇ ದೇಶದಲ್ಲಿ ಇಂಥವರು ಕಂಡು ಬಂದಲ್ಲಿ ಅವರ ಮೇಲೆ ನಿಗಾ ವಹಿಸಿ ಸರ್ಕಾರ ಅಂಥವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ನ್ಯಾಯಾಲಯವು ಕೂಡ ಇವರ ಪ್ರಕರಣಗಳು ಬಂದಾಗ ಅತಿ ಸೂಕ್ಷ್ಮವಾಗಿ ನೋಡಿ ಆದೇಶಗಳನ್ನ ಕೊಡ್ತಾರೆ ಅಂತಕ್ಕಂಥ ಮಾತು ಇಲ್ಲಿನ ಜನ ಆಸೆಯಿಂದ ನೋಡ್ತಾ ಇದ್ದಾರೆ. ಇನ್ನು ಮುಂದೆ ಇಂಥ ಬಾಬಾಗಳ ವಿರುದ್ಧ ಕಂಡು ಬಂದಲ್ಲಿ, ಮೂಢನಂಬಿಕೆ ಹರಡುವವರು ಕಂಡು ಬಂದಲ್ಲಿ, ಮೋಸ ಮಾಡುವವರು ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು. ಇಂಥವರಿಗೆ ಕೃಷ್ಣ ಜನ್ಮಭೂಮಿಗೆ ಕಳಿಸಿ ಪೂಜಾ ಅಲ್ಲೇ ಮಾಡುವಂತೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.